ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಗೈಸ್. ಸೊ ಇವತ್ತು ಎಲ್ಲಿದ್ದೀನಿ ಅಂದರೆ ಆಫೀಸ್ ಹೋಗಲಿಲ್ಲ ನಾನು ಹೇಳ್ದಂಗೆ. ಸೊ ನಾನು ಇವತ್ತು ಇಂಟರ್ವ್ಯೂಗೆ ಬಂದಿದ್ದೀನಿ. ಅದು ಏನಾಗುತ್ತೆ ನನಗೂ ಗೊತ್ತಿಲ್ಲ, ನಿಮಗೆಲ್ಲ ಅಪ್ಡೇಟ್ ಸಿಗುತ್ತೆ, ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇವತ್ತು ಏನಾಗುತ್ತೆ ನನಗೂ ಗೊತ್ತಿಲ್ಲ, ನೋಡೋಣ. ಸೊ ಫಸ್ಟ್ ರೌಂಡೇ ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅಪ್ಡೇಟು. ಸೊ ಅದಾದಮೇಲೆ ನೋಡೋಣ, ಇಮಿಡಿಯೇಟಾಗಿ ಅಪ್ಡೇಟ್ ಮಾಡೋಕ್ಕಾದರೆ ಅಪ್ಡೇಟ್ ಮಾಡ್ತೀನಿ. ಅಂದರೆ ಇಲ್ಲಿ ಜಾಸ್ತಿ ವ್ಲಾಗ್ ಆಗೋಲ್ಲ, ಹಿಂದೆ ಗಾಡಿ ಬೇರೆ ತಂದಿದ್ದೀನಿ ಇವತ್ತಿಗೆ, ಅದು ಏನಾಗುತ್ತೆ ಗೊತ್ತಿಲ್ಲ. ಸೊ ಗಾಡಿ ತೊಗೊಂಡು ಬಂದಿರೋದ್ರಿಂದ ಬೇಗ ತಲುಪಿದ್ದೀನಿ, ಜಾಸ್ತಿ ಏನು ಟೈಮ್ ಆಗಲಿಲ್ಲ. ಸೊ ನಾನು ಗೂಗಲ್ ಮ್ಯಾಪಲ್ಲಿ ಅಷ್ಟು ಗೊತ್ತೇ ಆಗಲಿಲ್ಲ ನನಗಲ್ಲಿ, ಇಲ್ಲಿ ಗೂಗಲ್ ಮ್ಯಾಪೇ ನೋಡೋಕೆ ಗೊತ್ತಾಗ್ತಿಲ್ಲ. ಸೊ ಲೊಕೇಶನ್ ಕಳಿಸಿದರೆ ನಾನು ಅನ್ಕೋತಾ ಇದ್ದೀನಿ ಏನು ಗುರಿದು ಹಿಂಗಿದೆಯಲ್ಲ. ಸೊ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ ಲೊಕೇಶನೇ. ನಾನು ಆ್ಯಕ್ಚುಲಿ ಆ ಥರ ಲೊಕೇಶನ್ ನೋಡ್ಕೊಂಡು ಎಲ್ಲಿ ಹೋಗಲಿಲ್ವಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಈ ಥರ ಲೊಕೇಶನ್ ನೋಡ್ಕೊಂಡು, ಅಂದರೆ ಗಾಡಿಯಲ್ಲಾಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಇವಾಗ ಇಲ್ಲಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಅವರು ಒಳಗಡೆ ಹೋಗ್ಬೇಕಂದ್ರೆ 9:30 ಆಗಬೇಕು ಅಂದರು. ಸೊ ಅದಕ್ಕೆ ಇವಾಗ ಒಂದು 9:26 ಆಗಿದೆ, ಒಂದು 4-5 ನಿಮಿಷ ಇದೆ. ಸೊ ಬೇಗ ನಾನು ಒಂದು ಸಲ ಪಿ ಡಿ ಎಫ್ ಅಂತಿದ್ದೀನಿ. ಸೊ ಇದು ನಾನು ಸರಿ ತಗೊಂಡಿಲ್ಲ ಅನ್ಕೋತೀನಿ, ಏನಪ್ಪ ಅದು ರೆಸ್ಯೂಮೆ ಹಳೇದೇ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸಲ ಬಂದೆ, ನೋಡೋಣ. ಸೊ ಯಾವುದಾದ್ರೂ ಜೆರಾಕ್ಸ್ ಶಾಪ್ ಇದ್ದರೆ ಅಲ್ಲೊಂದು ಸಲ ತಗೋಬಿಡ್ತೀನಿ, ಇಲ್ಲಾಂದರೆ ಮತ್ತೆ ಟೈಮು ವೇಸ್ಟ್ ಆಗುತ್ತೆ. ಸೊ ಆ ಥರ ಯಾವುದೂ ಇಲ್ಲಿ ಸಿಗ್ತಾ ಇಲ್ಲ, ಏನು ಹೇಳೋದು, ಜೆರಾಕ್ಸ್ ಶಾಪ್. ಸೊ ಇವಾಗ ಸೀದಾ ಹೋಗ್ಬಿಡೋಣ, ಟೈಮ್ ಆಯಿತು, 9:30 ಆಗೋಕ್ಕಾಗಿದೆ. ಆಗಿಬಿಟ್ಟಿದೆ. ಸೊ ಹೋಗ್ಬಿಟ್ಟು ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ. ಸ್ಟೇ ಟ್ಯೂನ್. ಬನ್ನಿ ಹೋಗೋಣ ರೀ. ಆದರೆ ಏನು ಜಾಸ್ತಿ ಏನು ಪ್ರಿಪೇರ್ ಏನು ಆಗಿಲ್ಲ ಗುರು, ನಾನು ಪ್ರಿಪೇರ್ ಜಾಸ್ತಿ ಹೋಗಲಿ ಸ್ವಲ್ಪನೂ ಪ್ರಿಪೇರ್ ಆಗಿಲ್ಲ, ಸೀದಾ ಬಂದ್ಬಿಟ್ಟಿದ್ದೀನಿ. ಅದು ಬೇರೆ ಹಳೆ ರೆಸ್ಯೂಮೆ ಎತ್ಕೊಂಡು, ರೆಸ್ಯೂಮೆದಲ್ಲಿ ಅಷ್ಟೇನು ಅಪ್ಡೇಟ್ ಮಾಡಿಲ್ಲ ನಾನು. ಅಪ್ಡೇಟ್ ಹೋಗಲಿ ಏನೂ ಮಾಡಲಿಲ್ಲ, ಹಳೇದೇ ಇತ್ತು, ಅಂದರೆ ಜೆರಾಕ್ಸ್ ಮಾಡಿರೋದು ಅದನ್ನೇ ತಗೊಂಡು ಬಂದ್ಬಿಟ್ಟಿದ್ದೀನಿ. ಅದು ಬೇರೆ ಸ್ವಲ್ಪ ಗಲೀಜು ಕಾಣಿಸ್ತಾ ಇದೆ ಸೈಡಲ್ಲಿ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಹೋಗಿ ನೋಡಿದೆ ಎಲ್ಲೂ ಸಿಗ್ತಾಯಿಲ್ಲ. ಇವಾಗ ಅದೇ ಕೊಡಬೇಕು ಲಾಸ್ಟ್ ಆಪ್ಷನ್. ಸೊ ಲಾಸ್ಟ್ ಆಪ್ಷನ್ ಇದ್ಮೇಲೆ ಲಾಸ್ಟ್ ಆಪ್ಷನ್ ಅಷ್ಟೇ ಗೈಸ್. ಇವಾಗ ಏನಾಗಿದೆ ಅಂದರೆ, ಸೊ ನೈಟ್ ಎಷ್ಟು ಗಂಟೆ ಆಗಿದೆ, ಬೆಳಿಗ್ಗೆ 9, ಅರೌಂಡ್ 9 ಗಂಟೆ ಇಲ್ಲಿ 8 ಗಂಟೆಗೆ ಹೋದವನು. ಸೊ ಇವಾಗ 9:42. ಸೊ 9:42 ಆಗಿದೆ. ಇಷ್ಟೊತ್ತು ಆಯಿತು ಇಂಟರ್ವ್ಯೂ ಆಗೋದಕ್ಕೆ. ಸೊ ಏನಂದರೆ ಸೆಲೆಕ್ಟ್ ಆಗಿದ್ದೀನಿ. ಲಾಸ್ಟ್ ಟೆಸ್ಟ್ ಬರೋ ಏನಾಯ್ತು ಅಂದರೆ, ಇವತ್ತು ಸೆಲೆಕ್ಟ್ ಆಗೋದೇ ಬೇಡ ಅನಿಸ್ಬಿಟ್ಟಿತ್ತು. ಬನ್ನಿ ಸ್ವಲ್ಪ ಬೇರೆ ಜಾಗಕ್ಕೆ ಹೋಗಿ ನಿಮಗೆಲ್ಲ ಮಾತಾಡೋಣ, ಸ್ವಲ್ಪ ಟೈಮ್ ಇದೆ. ಇನ್ನೂ ವ್ಲಾಗೇ ಅಪ್ಲೋಡ್ ಮಾಡಿಲ್ಲ, ಅಂದರೆ ಇವತ್ತಿದ್ದು ವ್ಲಾಗೇ ಅಪ್ಲೋಡ್ ಆಗಿಲ್ಲ. ಸೊ ಅದು ಮಾಡಬೇಕು ಇವಾಗ. ಸೊ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಹೋದೆ, ಬಟ್ ಆದರೆ ನನಗೆ ಇವಾಗ ಇನ್ನೊಂದು ಮೈಂಡ್ಸೆಟ್ ಏನು ಬಂತು ಅಂದರೆ, ಒಂದು ಸಲ ಟರ್ಫಿಗೆ ಹೋಗೋಣ ಅಂತ ಅನಿಸ್ತಾ ಇದೆ. ನಂದು ಇವತ್ತಿದ್ದು ವೀಡಿಯೋ ಅಪ್ಲೋಡ್ ಆಗಿಲ್ಲ, ನೋಡೋಣ 11 ಗಂಟೆವರೆಗೂ ಅಪ್ಲೋಡ್ ಆದರೆ. ಸೊ 11 ಗಂಟೆಗಳಲ್ಲಿ ತಲುಪ್ಬೋದು, ಅಂದರೆ 11 ಗಂಟೆ ಒಳಗಡೆ ವೀಡಿಯೋ ಆದರೆ ಸೊ ತಲುಪಿ ಅಲ್ಲಿ ವೀಡಿಯೋ ಎಡಿಟ್ ಮಾಡೋದಕ್ಕಿದೆ. ಸೊ ಇವತ್ತೇ ನಿಮಗೆ ಅಪ್ಡೇಟ್ ಹೇಳಿದ್, ನಾನು ಜಾಸ್ತಿ ಏನು ವ್ಲಾಗ್ ಮಾಡಿಲ್ಲ. ಸೊ ಅಪ್ಡೇಟ್ ಅಷ್ಟೇ. ಸೊ ನಾನು ಹೇಳ್ಬಿಟ್ಟಿದ್ದೀನ, ಅದೇ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದೀನಿ. ಸೊ ಅದ್ರ ಏನು ಮಾಡ್ತೀನಿ, ಅಲ್ಲಿಗೆ ಹೋಗ್ತೀನಿ ಇಲ್ವಾ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸರಿವರೆಗೂ ಈ ವ್ಲಾಗ್ ನಿಮಗೆ ಏನು ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಚಿಕ್ಕ ವ್ಲಾಗ್ ಇರುತ್ತೆ, ಅಂದರೆ ಅಷ್ಟು ಟೈಮ್ ಸಿಗಲಿಲ್ಲ ಅದು ಒಳಗಡೆ ಹೋದವನು. ಸೊ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ, ಓಕೆನಾ. ಈ ವ್ಲಾಗ್ ನಿಮಗೆ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತು ಹೊಸ ವ್ಲಾಗ್ ನೋಡಿ. ಅದರ ಗುಟ್ಟಿಗೆ ಬೈ.